ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು 2024ರಲ್ಲಿ ಬಂದಂತಹ ಒಂದು ಹಿಂದಿ ಬ್ಲ್ಯಾಕ್ ಮ್ಯಾಜಿಕ್ ಥ್ರಿಲ್ಲರ್ ಮೂವಿ. ನಿಮಗೆಲ್ಲ ನೆನಪಿರಬಹುದು, ಶೈತಾನ್ ಅಂತ. ಮಾಧವನ್ ಅವರು ತುಂಬಾನೇ ಅದ್ಭುತವಾಗಿ ನಟಿಸಿದ್ರು. ಅಜಯ್ ದೇವ್ಗನ್ ಅವರಿದ್ರು, ಜ್ಯೋತಿಕಾ ಅವರಿದ್ರು. ಅದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಸ್ಪೆಲ್ ಆಗಿದ್ದಂತಹ ಒಂದು ಹುಡುಗಿ ಜಾನ್ಕಿ ಅಂತ. ಈ ಸಿನಿಮಾ ಮೂಲ ಗುಜರಾತಿ ಸಿನಿಮಾ ವಶ್ ಲೆವೆಲ್ 1 ಅಂತ. ಆ ಸಿನಿಮಾದ ರೀಮೇಕೆ ಅಥವಾ ಅಡಾಪ್ಟೇಷನ್ನೇ ಶೈತಾನ್. 2023ರಲ್ಲಿ ಬಂದಿತ್ತು ಆ ಗುಜರಾತಿ ಫಿಲಂ ವಶ್ ಅನ್ನುವಂಥದ್ದು. ಅದನ್ನ ಡೈರೆಕ್ಟ್ ಮಾಡಿದವರು ಕೃಷ್ಣದೇವ ಯಾಜ್ಞಿಕ್ ಅಂತ. ಶೈತಾನ್ ಹಿಂದಿಯಲ್ಲಿ ವಿಕಾಸ್ ಬಹಲ್ ಅವರು ನಿರ್ದೇಶನವನ್ನ ಮಾಡಿದ್ದಾರೆ. ಈ ಒಂದು ವಶ್ ಲೆವೆಲ್ 1 ಸಿನಿಮಾ ಈ ಪಾಪ್ಯುಲರ್ OTTಗಳಲ್ಲೆಲ್ಲೂ ಲಭ್ಯವಿಲ್ಲ. ಆದರೆ ಶೈತಾನ್ ನಾನು ನೋಡಿದ್ದೀನಿ, ನೀವು ಕೂಡ ನೋಡಿದೀರಾ ಅಂತ ಅನ್ಕೋತೀನಿ. ಅದರ ಕಥೆ ಸಿಂಪಲ್ ಆಗಿದೆ. ಮಾಧವನ್ ಅವರ ಕ್ಯಾರೆಕ್ಟರ್ ಏನಿದೆ, ಅವರು ಇದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರ್ತಾರೆ. ವನರಾಜ್ ಕಶ್ಯಪ್ ಅಂತ ಅವರ ಹೆಸರು. ಜಾನ್ವಿ ರಿಷಿ ಅವರು ಕಬೀರ್ ರಿಷಿ ಅಜಯ್ ದೇವ್ಗನ್ ಮತ್ತು ಜ್ಯೋತಿ ರಿಷಿ ಜ್ಯೋತಿಕಾ ಅವರ ಮಗಳಾಗಿರ್ತಾರೆ. ಅವರ ಮೇಲೆ ಇವರು ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಮಾಡ್ತಾರೆ. ಕೊನೆಯಲ್ಲಿ ನಿಮಗೆ ಗೊತ್ತಾಗತ್ತೆ, ಅಜಯ್ ದೇವ್ಗನ್ ಅವರು ಹೋರಾಡಿ ಮಾಧವನ್ ಅವರನ್ನ ಮಟ್ಟ ಹಾಕಿ ಮಗಳನ್ನ ಕಾಪಾಡ್ಕೋತಾರೆ. ಅಲ್ಲಿಗೆ ನಿಮ್ದು ಶೈತಾನ್ ಮೊದಲನೇ ಮೂವಿ ಮುಗಿಯತ್ತೆ. ಅದರಲ್ಲಿ ಶೈತಾನ್ ಕೊನೆಯಲ್ಲಿ ಗೊತ್ತಾಗುತ್ತೆ, ಅವರು ಮಾಧವನ್ ಅವರನ್ನ ವನರಾಜ್ ಕಶ್ಯಪ್ ಅವರನ್ನ ಅಜಯ್ ದೇವ್ಗನ್ ಅವರು ಅವರ ಮನೆಯಲ್ಲೇನೆ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಕೂಡ ಹಾಕಿರ್ತಾರೆ. ನಿಮಗೆ ಗೊತ್ತಾ ಇದರ ಕಂಟಿನ್ಯೂಯೇಷನ್ ಕೂಡ ಇದೆ ಅಂತ? ಅದು ವಶ್ ಲೆವೆಲ್ 2 ಅಂತ. ಇದು ಕೂಡ ಗುಜರಾತಿ ಮೂವಿನೇ. ಅವರೇ ಕೃಷ್ಣದೇವ ಯಾಜ್ಞಿಕ್ ಅವರೇನೆ ಅದನ್ನು ಕೂಡ ನಿರ್ದೇಶನ ಮಾಡಿರುವಂತಹದ್ದು. ಅದರಲ್ಲೂ ಜಾನ್ಕಿ ಅವರಿದ್ದಾರೆ, ಮೋನಾಲ್ ಗಜ್ಜರ್ ಅವರಿದ್ದಾರೆ, ಹಿತೇನ್ ಕುಮಾರ್ ಅವರಿದ್ದಾರೆ. ಈ ಸಿನಿಮಾ ವಶ್ ಲೆವೆಲ್ 2 2025ರಲ್ಲಿ ಬಂದಂತಹ ಒಂದು ಸೂಪರ್ ನ್ಯಾಚುರಲ್ ಸೈಕಾಲಜಿಕಲ್ ಹಾರರ್ ಸಿನಿಮಾ. ಇದು ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ. ಹಿಂದಿಲೂ ಕೂಡ ನೀವಿದನ್ನ ನೋಡಬಹುದು. ಸೊ ಶೈತಾನ್ ನೋಡಿದವರು ಅದರ ಕಂಟಿನ್ಯೂಯೇಷನ್ ಏನಾಗುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಇದ್ರೆ ನೀವೀಗ ಈ ವಶ್ ಲೆವೆಲ್ 2 ಅನ್ನ ನೋಡಬಹುದು. ಇದರಲ್ಲಿ ಏನಿದೆ ಸ್ಟೋರಿ, ಸಿಂಪಲ್ ಆಗಿ ಹೇಳೋದಾದ್ರೆ, ಆ ವಶ್ ಲೆವೆಲ್ 1 ಅಲ್ಲಿ ಅಥವಾ ಶೈತಾನಲ್ಲಿ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರ್ತಾನಲ್ಲ, ಆತನ ಶಿಷ್ಯ ಗುರು ಬದುಕಿದಾನೆ ಅಂತ ಗೊತ್ತಾಗಿ ಶಿಷ್ಯ ಅವನನ್ನ ಬದುಕಿರೋದು ತಿಳಿದುಕೊಂಡು ಹುಡುಕೊಂಡು ಬರ್ತಾನೆ. ಆತ ಎಲ್ಲಾ ವಿದ್ಯೆಗಳನ್ನ ಕಲ್ತಿರ್ತಾನೆ, ಒಂದು ವಿದ್ಯೆ ಮಾತ್ರ ಕಲಿಯೋದು ಬಾಕಿ ಇರುತ್ತೆ. ಆದ್ದರಿಂದ ತನ್ನ ಗುರುವನ್ನ ಹುಡುಕೊಂಡು ಆತ ಎಲ್ಲಿದ್ದಾನೆ ಅಂತ ಆತನಿಗೆ ಗೊತ್ತಾಗಿರುತ್ತೋ ಆ ಊರಿಗೆ ಆತ ಬರ್ತಾನೆ. ಬಂದು ಸ್ಕೂಲ್ ಮಕ್ಕಳನ್ನ ಆತ ಏನ್ ಮಾಡ್ತಾನೆ, ಹಿಪ್ನೋಟೈಸ್ ಮಾಡಿ ಅವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ. ಬ್ಲ್ಯಾಕ್ ಮ್ಯಾಜಿಕ್ ಈಸ್ ನಥಿಂಗ್ ಬಟ್ ಒನ್ ಆಫ್ ಕೈಂಡ್ ಆಫ್ ಹಿಪ್ನೋಟಿಸಮ್. ನೀವು ನಿಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊಂಡು ಇನ್ನೊಬ್ಬರ ಅಧೀನದಲ್ಲಿ ಹೋಗ್ತೀರಾ. ಸೊ ಅವ್ರನ್ನ, ಆ ಸ್ಕೂಲ್ ಮಕ್ಕಳನ್ನ ಆತ ಏನ್ ಮಾಡ್ತಾನೆ, ತನ್ನ ಒಂದು ವಶಕ್ಕೆ ತೆಗೆದುಕೊಂಡು ಅಲ್ಲಿಂದ ಆ ಮಕ್ಕಳನ್ನ ಒಬ್ಬೊಬ್ಬರನ್ನಾಗೆ ಸಾಯಿಸ್ತಾ, ಆ ಮಕ್ಕಳನ್ನ ವೈಲೆಂಟ್ ಆಗಿ ಮಾಡ್ತಾ, ಊರಲ್ಲಿ ಪೂರ್ತಿ ಒಂದು ರಕ್ಕಸ್ ಅನ್ನ ಎಬ್ಬಿಸಿ ಕೊನೆಯದಾಗಿ ತನಗೆ ಬೇಕಾಗಿರುವಂತಹದ್ದನ್ನ ಪಡೆದುಕೊಳ್ಳೋಕೆ ತಯಾರಾಗ್ತಾನೆ. ಆಗ ಆ ಒಂದು ಗುರು, ಅಂದರೆ ಈ ಶೈತಾನ್ ಮೂವಿಯಲ್ಲಿ ಮಾಧವನ್ ಪಾತ್ರವನ್ನ ಮಾಡಿರುವಂತಹ ಗುಜರಾತಿಯಲ್ಲಿ ಏನ್ ಮಾಡಿದ್ದಾರೆ, ಆತನನ್ನ ಹಿಡಿದಿಟ್ಟಿರುವಂತಹ ವ್ಯಕ್ತಿ ಬಂದು ಈತನನ್ನ ಕರ್ಕೊಂಡು ಹೋಗಿ ಆ ಸ್ಕೂಲ್ ಮಕ್ಕಳನ್ನೆಲ್ಲ ಅದರಿಂದ ಹೇಗೆ ಕಾಪಾಡ್ತಾನೆ. ಇದು ತುಂಬಾನೇ ಅನ್ಸೆಟ್ಲಿಂಗ್ ಆಗಿದೆ. ಈ ತರಹದ ಒಂದು ಸೀರೀಸ್ಗಳಲ್ಲಿ ತುಂಬಾನೇ ರಾ ಆದಂತಹ ಒಂದು ಭಾವನೆ ಇರುತ್ತೆ. ಭಯದಕ್ಕಿಂತ ಅನ್ಕಂಫರ್ಟಬಲ್ನೆಸ್ ಜಾಸ್ತಿ ಆಗುತ್ತೆ. ಅದೇನಂತಾರಲ್ಲ, ಅಸ್ವಸ್ಥತೆ ಅಂತೀವಲ್ಲ, ಅದು ಜಾಸ್ತಿ. ಭಯದಕ್ಕಿಂತ ಆ ಅನ್ಸೆಟ್ಲಿಂಗ್ ತುಂಬಾನೇ ಜಾಸ್ತಿ ಇರುತ್ತೆ. ಅದು ವಶ್ 1ನಲ್ಲಿ ಭಯ ತುಂಬಾ ಫೀಲ್ ಆಗುತ್ತೆ. ಶೈತಾನಲ್ಲಿ ಏನ್ ಮಾಡಿದ್ದಾರೆ, ಹಿಂದಿ ಸ್ವಲ್ಪ ದೊಡ್ಡ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಅಲ್ಲಿ ಪವರ್ಫುಲ್ ಆಗಿ ತೋರಿಸಿದ್ದಾರೆ. ಬಟ್ ಸಿನಿಮ್ಯಾಟಿಕ್ ಆಗಿ ಡ್ರಾಮ್ಯಾಟಿಕ್ ಆಗಿ ತುಂಬಾ ಇರುತ್ತೆ. ಅಲ್ಲೂ ಕೂಡ ಭಯ ಆಗುತ್ತೆ, ಬಟ್ ತುಂಬಾನೇ ಡ್ರಾಮ್ಯಾಟಿಕ್ ಆಗಿ ಹೋಗುತ್ತೆ. ಈ ವಶ್ ಲೆವೆಲ್ 2ನಲ್ಲಿ ಅದು ಇನ್ನೂ ಸ್ಟ್ರೆಚ್ ಆಗಿ ತುಂಬಾನೇ ಪವರ್ಫುಲ್ ಆಗಿ ಬಂದಿದೆ. ನೆಟ್ಫ್ಲಿಕ್ಸ್ನಲ್ಲಿ ಇದು ಲಭ್ಯವಿದೆ, ನೋಡಬಹುದು. ಆಗ್ಲೇ ಹೇಳಿದ ಹಾಗೆ ಇದು ಮಕ್ಕಳಿಗಲ್ಲ. ನಿಮಗೆ ಈ ತರಹದ ಒಂದು ಡಾರ್ಕ್ ಮೂವೀಸ್ ಅಥವಾ ಡಾರ್ಕ್ ಸೀರೀಸ್ ನೋಡುವುದು ನಿಮ್ಗೆ ಇಷ್ಟ ಆದರೆ ವಶ್ ಲೆವೆಲ್ 2ನ ನೋಡಬಹುದು. ನಾವಾಗಲೇ ಕೇಳಿದ್ದೀವಿ, ಶೈತಾನ್ನ ಮುಂದುವರೆದ ಭಾಗ ಕೂಡ ಬರ್ತಾ ಇದೆ ಅಂತ. ಸೊ ಇದೇ ಕಥೆ ಇರಬಹುದು ಅಂತ ಅನ್ಕೋತೀವಿ. ಸೊ ನಿಮಗೂ ಇಷ್ಟ ಆಗ್ಬೋದು, ನೋಡಿ. ನಿಮಗೆ ವಶ್ ಲೆವೆಲ್ 1 ಶೈತಾನ್ ಈ ಕಂಪ್ಯಾರಿಸನ್ನಲ್ಲಿ ಯಾವ್ದು ಇಷ್ಟ ಆಯಿತು, ವಶ್ ಲೆವೆಲ್ 2 ನೋಡಿದ್ರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.
ಮತ್ತೊಂದು ಸಿನಿಮಾ, ಸರಣಿ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.